ನಮಸ್ಕಾರ ಸ್ನೇಹಿತರೆ, ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ. ನಿಮ್ಮ ದಿನ ಶುಭವಾಗಿರಲಿ. ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಜೇಡರ ಬಲೆ ಎಣೆಯುವುದನ್ನು ನೋಡಿರುತ್ತೇವೆ. ಅದೆಷ್ಟೋ ಬಾರಿ ನಿಮ್ಮ ಮನೆಯಲ್ಲೇ ಜೇಡರ ಬಲೆಗಳು ಕಟ್ಟಿರುವುದುಂಟು. ನಮ್ಮ ಹಿರಿಯರು ಜೇಡ ಕಟ್ಟಿದೆ, ಕ್ಲೀನ್ ಮಾಡು ಅಂತ ಹೇಳ್ತಾರೆ. ಯಾಕೆ? ಮನೆಯಲ್ಲಿ ಜೇಡರ ಬಲೆ ಕಟ್ಟುವುದು ಶುಭವೇ ಅಥವಾ ಅಶುಭವೇ? ಮನೆಯಲ್ಲಿ ಜೇಡರ ಬಲೆಗಳು ಕಟ್ಟಿದರೆ ಏನಾಗುವುದು? ಜೇಡರ ಬಲೆಯ ಕನಸು ಬಿದ್ದರೆ ಅದು ಯಾವುದರ ಸಂಕೇತ ಎನ್ನುವಂತಹ ಪ್ರಶ್ನೆ ನಿಮಗೆ ಬಂದಿರಬಹುದು. ಈ ವಿಡಿಯೋದಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗಲಿದೆ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಪ್ರಥಮ ನೋಡುಗರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್, ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭಿಸೋಣ. ನಂಬಿಕೆಯ ಪ್ರಕಾರ ಜೇಡರ ಬಲೆಗೆ ಸಂಬಂಧಿಸಿದಂತೆ ವಿವಿಧ ರೀತಿಯ ವಿಚಾರಗಳನ್ನು ಕೇಳಿರುತ್ತೇವೆ. ಕೆಲವೊಂದು ಅದರಲ್ಲಿ ಜೇಡರ ಬಲೆ ಮನೆಯಲ್ಲಿ ಇದ್ದರೆ ಅದು ಶುಭವೆಂದು, ಇನ್ನು ಕೆಲವೊಂದು ನಂಬಿಕೆಗಳ ಪ್ರಕಾರ ಅಶುಭವೆಂದು ನಂಬಲಾಗುತ್ತೆ. ಜೇಡ ಮನೆಯಲ್ಲಿ ತನ್ನ ಬಲೆಯನ್ನು ಹೆಣೆಯುವುದರಿಂದ ಆ ಮನೆಯು ನಕಾರಾತ್ಮಕ ಶಕ್ತಿಗಳ ವಾಸಸ್ಥಾನವಾಗುವುದು, ಸೂಕ್ಷ್ಮ ಜೀವಿಗಳು, ದುಷ್ಟ ಶಕ್ತಿಗಳು ನೆಲೆಸುತ್ತವೆ ಎಂದು ಹೇಳಲಾಗುತ್ತೆ. ಅದೇ ರೀತಿ ಜೇಡ ಮನೆಯಲ್ಲಿ ಬಲೆಯನ್ನು ಕಟ್ಟುವುದು ಶುಭವೆಂದು ಹೇಳುತ್ತಾರೆ. ಮನೆಯಲ್ಲಿ ಜೇಡರ ಬಲೆ ಇದ್ದರೆ ಅದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ಮನೆಯಿಂದ ಹೊರಹಾಕುತ್ತದೆ ಎಂದು ನಂಬುತ್ತಾರೆ. ಜೇಡರ ಬಲೆಗೆ ಸಂಬಂಧಿಸಿದಂತೆ ನಿಯಮಗಳನ್ನು ನಂಬಿಕೆ ಮತ್ತು ಸಂಪ್ರದಾಯಗಳಲ್ಲಿ ಮಾತ್ರವಲ್ಲ, ವಾಸ್ತುಶಾಸ್ತ್ರಗಳಲ್ಲೂ ಸಹ ಇದರ ಬಗ್ಗೆ ಹೇಳಲಾಗಿದೆ. ವಾಸ್ತುಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಮನೆಯಲ್ಲಿ ಜೇಡವು ಬಲೆಯನ್ನು ಲಂಬವಾಗಿ ಮೂಲೆಯಲ್ಲಿ ರಚಿಸಿದರೆ ಅದು ಸಂಪತ್ತು, ಆಸ್ತಿ, ಯಶಸ್ಸನ್ನು ಹೆಚ್ಚಿಸುವ ಸಂಕೇತವಾಗಿರುತ್ತೆ. ಈ ಕಾರಣಕ್ಕಾಗಿ ಅನೇಕರಲ್ಲಿ ಮನೆಯಲ್ಲಿ ಜೇಡರ ಬಲೆಯನ್ನು ಹೊಂದಿರುವುದು ಶುಭವೆಂದು ಹೇಳುತ್ತಾರೆ. ಅದೇ ರೀತಿ ಶುಭ ಅಥವಾ ಅಶುಭ ಎಂಬುದರ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಸಹ ಇವೆ. ಹಾಗಾದರೆ ಶುಭ ಮತ್ತು ಅಶುಭದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಮನೆಯಲ್ಲಿ ಜೇಡರ ಬಲೆ ಕಟ್ಟುವುದು ಅಶುಭ ಬೇಕೆ ಎನ್ನುವುದನ್ನು ನೋಡುವುದಾದರೆ, ಮನೆಯಲ್ಲಿ ಜೇಡರ ಬಲೆ ಕಟ್ಟುವುದರ ಬಗ್ಗೆ ಅನೇಕ ನಂಬಿಕೆಗಳಿವೆ. ಅಂತಹ ನಂಬಿಕೆಗಳಲ್ಲಿ ಕೆಲವೊಂದು ನಂಬಿಕೆಗಳು ಮನೆಯಲ್ಲಿ ಜೇಡರ ಬಲೆ ಕಟ್ಟುವುದು ಅಶುಭವೆಂದು ಹೇಳುತ್ತಾರೆ. ಮನೆಯಲ್ಲಿ ಜೇಡರ ಬಲೆ ಕಟ್ಟುವುದರಿಂದ ಅದು ನಕಾರಾತ್ಮಕ ಶಕ್ತಿಯನ್ನು ಆದಷ್ಟು ಬೇಗ ಹೀರಿಕೊಳ್ಳುತ್ತದೆ. ಅಂತಹ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚು ಸಕ್ರಿಯವಾಗಿರುತ್ತವೆ ಎಂದು ಹೇಳಲಾಗುತ್ತೆ. ಅಂತಹ ಕುಟುಂಬ ಹಾಗೂ ಆ ಮನೆಯಲ್ಲಿ ವಾಸವಾಗಿರುವಂತಹ ಜನರು ಅತಿಯಾದ ಸೋಮಾರಿತನವನ್ನು, ಮಾನಸಿಕ ಕಿರಿಕಿರಿಯನ್ನು ಅಥವಾ ಅತಿಯಾದ ನಕಾರಾತ್ಮಕ ಆಲೋಚನೆಗಳನ್ನು ಹೊಂದಿರುತ್ತಾರೆ. ಅತಿ ಹೆಚ್ಚು ಜೇಡರ ಬಲೆಗಳನ್ನು ಹೊಂದಿರುವ ಮನೆಯಲ್ಲಿ ಯಾವಾಗಲೂ ವಾಸ್ತುದೋಷವಿರುತ್ತದೆ. ಇದು ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ಎಷ್ಟೇ ಸಂಪಾದನೆಯನ್ನು ಮಾಡಿದರೂ ಆ ಮನೆಯಲ್ಲಿ ಹಣವೆಂಬುದು ಉಳಿಯುವುದಿಲ್ಲ. ಜೇಡರ ಬಲೆ ಹೊಂದಿರುವ ಮನೆಯು ಸಂತೋಷ ಮತ್ತು ಸಮೃದ್ಧಿಯ ಸಮಸ್ಯೆಯನ್ನು ಎದುರಿಸುತ್ತದೆ. ಮನೆಯಲ್ಲಿ ವಾಸವಾಗಿದ್ದ ಜನರು ಒಂದಲ್ಲ ಒಂದು ವಿಚಾರಕ್ಕೆ ಆತಂಕವನ್ನು ಎದುರಿಸುತ್ತಾರೆ. ಮನೆಯಲ್ಲಿ ಜೇಡರ ಬಲೆ ಇರುವುದರಿಂದ ನಮ್ಮ ಸಾಂಸಾರಿಕ ಜೀವನದ ಮೇಲೆ, ಹಣದ ವಿಚಾರಗಳ, ನಂಬಿಕೆಗಳ ಮೇಲೆ ಅಥವಾ ಕೌಟುಂಬಿಕ ಜೀವನದ ಮೇಲೆ ಮಾತ್ರವಲ್ಲ, ಇದು ನಮ್ಮ ಆರೋಗ್ಯದ ಮೇಲೂ ನಕಾರಾತ್ಮಕ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಜೇಡರ ಬಲೆಯಿಂದ ಧೂಳು ಮತ್ತು ಕೊಳೆ ಹೆಚ್ಚಾಗುತ್ತದೆ. ಇವುಗಳು ಅಲರ್ಜಿಯನ್ನು ಕೂಡ ನಮಗೆ ತರಬಹುದು. ಅಸ್ತಮವನ್ನು ಹಾಗೂ ಉಸಿರಾಟಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಯನ್ನು ತಂದೊಡ್ಡುವ ಕೆಲಸವನ್ನು ಮಾಡುತ್ತವೆ. ನಂಬಿಕೆಯ ಕಾರಣಕ್ಕಾಗಿ ಮಾತ್ರವಲ್ಲ, ಆರೋಗ್ಯದ ವಿಚಾರದಲ್ಲೂ ಜೇಡರ ಬಲೆಗಳು ಅಶುಭವೆಂದು ಹೇಳಲಾಗುತ್ತೆ. ಇನ್ನು ಮನೆಯಲ್ಲಿ ಜೇಡರ ಬಲೆ ಕಟ್ಟುವುದು ಶುಭವೇಕೆ ಎನ್ನುವುದನ್ನು ನೋಡುವುದಾದರೆ, ಶಕುನಶಾಸ್ತ್ರದ ಪ್ರಕಾರ ಮುಂಜಾನೆ ಎದ್ದಾಕ್ಷಣ ನೀವು ಜೇಡವು ಗೋಡೆ ಹತ್ತುವುದನ್ನು ನೋಡಿದರೆ ಅದು ಶುಭ ಸೂಚನೆಯಾಗಿರುತ್ತದೆ. ಇದರ ಅರ್ಥ ನೀವು ಶೀಘ್ರದಲ್ಲಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಉನ್ನತ ಸ್ಥಾನವನ್ನು ಏರುತ್ತೀರಿ ಎನ್ನುವುದರ ಸಂಕೇತವಾಗಿರುತ್ತೆ. ಒಂದು ವೇಳೆ ನೀವು ನಿಮ್ಮ ಕನಸಿನಲ್ಲಿ ಜೇಡವು ಗೋಡೆಯ ಮೇಲೆ ಏರುತ್ತಿರುವ ದೃಶ್ಯವನ್ನು ನೋಡಿದರೆ ಅಂತಹ ಕನಸುಗಳನ್ನು ಮಂಗಳಕರವೆಂದು ಹೇಳಲಾಗುತ್ತೆ. ಇದಲ್ಲದೆ ಜೇಡವು ತನ್ನ ಬಲೆಯನ್ನು ಹೆಣೆಯುತ್ತಿರುವುದನ್ನು ನೋಡುವುದು ಕೂಡ ಶೀಘ್ರದಲ್ಲೇ ನೀವು ಯಶಸ್ಸನ್ನು ಸಾಧಿಸುತ್ತೀರಿ ಎನ್ನುವುದರ ಸೂಚಕವಾಗಿರುತ್ತೆ. ಒಂದು ವೇಳೆ ಜೇಡವು ನಿಮ್ಮ ಬಟ್ಟೆಯ ಮೇಲೆ ಬಿದ್ದರೆ ಅದು ಹಣಕಾಸಿನ ಲಾಭವನ್ನು ತರುತ್ತದೆ ಎನ್ನುವುದರ ಸೂಚಕವಾಗಿರುತ್ತೆ. ಜೇಡರ ಬಲೆಗಳು ಮನೆಗೆ ಶುಭವೇ ಅಶುಭವೇ ಎಂದು ದೃಢವಾಗಿ ಹೇಳುವುದು ತುಂಬ ಕಷ್ಟದ ಕೆಲಸವಾಗಿರುತ್ತೆ. ಈ ವಿಚಾರವು ಆಯಾ ಪ್ರದೇಶಗಳನ್ನು, ಅವರವರ ನಂಬಿಕೆ, ಆಚಾರ ವಿಚಾರಗಳನ್ನು ಅವಲಂಬಿಸಿರುತ್ತದೆ. ಜೇಡರ ಬಲೆಗಳು ಮನೆಯಲ್ಲಿರುವುದು ಶುಭವೇ ಆಗಿರಲಿ ಅಥವಾ ಅಶುಭವೇ ಆಗಿರಲಿ, ಅತಿಯಾದ ಜೇಡರ ಬಲೆಗಳು ಮನೆಯಲ್ಲಿ ಇರುವುದು ಒಳಿತಲ್ಲ. ಅವುಗಳನ್ನು ಆದಷ್ಟು ಬೇಗ ಮನೆಯಿಂದ ಹೊರಗೆ ಇಡುವುದು ಉತ್ತಮ. ಸ್ನೇಹಿತರೆ, ಈ ವಿಡಿಯೋದಿಂದ ಉತ್ತಮ ಮಾಹಿತಿ ಸಿಕ್ಕಿದೆ ಎಂದು ಭಾವಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ಮಾಹಿತಿಯನ್ನು ಹೊತ್ತು ಬರುವೆ. ಧನ್ಯವಾದಗಳು.